ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ರಾಗಿ ನಮಗೆಲ್ಲರಿಗೂ ತುಂಬ ಇಷ್ಟ ಇರುವಂಥ ಮೋಸ್ಟ್ ಫೇವ್ರೇಟ್ ಆಗಿರುವಂಥ ಒಂದು ಸಿರಿಧಾನ್ಯ. ಬ್ಯಾಂಗ್ಳೂರ್ ಸೈಡಲ್ಲಿ ರಾಗಿ ಮುದ್ದೆ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗಲ್ಲ. ಯಾವುದೇ ಮೇಯ್ನ್ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಒಳ್ಳೆ ಫುಡ್ ಅಂದರೆ ಅದರಲ್ಲಿ ರಾಗಿ ಐಟಮ್ ಇದ್ದೇ ಇರುತ್ತೆ. ಅದು ರಾಗಿ ಮುದ್ದೆ ಇರ್ಬೋದು, ರಾಗಿ ದೋಸೆ ಇರ್ಬೋದು, ರಾಗಿ ರೋಟಿ ಇರ್ಬೋದು. ಸೊ ವೆರಿ ರೆಗ್ಯುಲರ್ಲಿ ನಾವು ಈ ರಾಗಿ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮಗೆಲ್ಲ ಗೊತ್ತು ರಾಗಿ ಒಂದು ಒಳ್ಳೆ ಸಿರಿಧಾನ್ಯ. ಆ್ಯಂಡ್ ಸಿರಿಧಾನ್ಯಗಳಲ್ಲಿ ಬಾಕಿ ಇರುವ ಧಾನ್ಯಗಳಿಗೆ ನಾವು ಕಂಪೇರ್ ಮಾಡಿದರೆ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ ಮತ್ತು ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ ರಾಗಿ ತಗೊಂಡ್ರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾವ ಪ್ರಾಬ್ಲಮ್ಸ್ಗೆ, ಯಾವ ಹೆಲ್ತ್ ಇಶ್ಯೂಸ್ಗೆ ರಾಗಿ ಒಳ್ಳೆಯದು ಮತ್ತು ಏನು ತೊಂದರೆ ಇರೋರು ಈ ರಾಗಿ ತಗೋಬಾರ್ದು ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಈಗ ಎಲ್ಲ ಕಡೆ ಈ ರಾಗಿ ತುಂಬ ಪಾಪ್ಯುಲರ್ ಆಗಿದೆ. ಯಾಕೆಂದರೆ ನಮಗೆ ಗೊತ್ತು ಎಲ್ಲ ಕಡೆ ಡಯಾಬಿಟಿಸ್ ಮೆಲೈಟಿಸ್ ಇದೆ. ಆ್ಯಂಡ್ ಡಯಾಬಿಟಿಸ್ ಇದ್ದವರಿಗೆ ಧಾನ್ಯಗಳಿಗಿಂತ ತುಂಬ ಒಳ್ಳೆಯದು ಸಿರಿಧಾನ್ಯ ಅಂತ ಹೇಳ್ತೀವಿ. ಆ್ಯಂಡ್ ನಮಗೆ ತುಂಬ ಈಸಿಯಾಗಿ ಮತ್ತು ಕಡಿಮೆ ಕಾಸ್ಟಲ್ಲಿ ಸಿಗುವಂಥ ಸಿರಿಧಾನ್ಯ ಯಾವುದು ಅಂತ ಕೇಳಿದರೆ ರಾಗಿ. ಇದಕ್ಕೆ ನಾವು ಫಿಂಗರ್ ಮಿಲ್ಲೆಟ್ ಅಂತಾನು ಹೇಳ್ತೀವಿ. ಬಟ್ ತುಂಬ ವರ್ಷಗಳ ಹಿಂದಿಂದಾನು ನಾವು ರೆಗ್ಯುಲರ್ಲಿ ಮಾಡ್ತಾ ಬಂದಿರೋ ಒಂದು ಪ್ರಾಕ್ಟೀಸ್ ಏನಂದರೆ, ಸಣ್ಣ ಮಕ್ಕಳಿಗೆ ಆಫ್ಟರ್ ಏಜ್ ಆಫ್ 1.5 ವರ್ಷ ಎಲ್ಲ ಆದಮೇಲೆ ನಾವು ಫಸ್ಟ್ ಕೊಡುವಂಥ ಬೇಬಿ ಫುಡ್ ಏನಿದೆ ಅದು ರಾಗಿ. ಆ್ಯಕ್ಚುಲಿ ರಾಗಿದು ಮಾಲ್ಟ್ ಏನಾದರೂ ರೆಡಿ ಮಾಡಿ ಅಥವಾ ಒಂದು ಸಿರ್ಲಾಕ್ ರೂಪದಲ್ಲಿ ಅದನ್ನು ಮಾಡಿ ಪೇಸ್ಟ್ ಥರ ಮಾಡಿ ನಾವು ಫೀಡ್ ಮಾಡ್ತಿದ್ವಿ. ಸೊ ಅದಕ್ಕೆ ಮೇನ್ ರೀಸನ್ ಏನು, ಅದು ನೀವು ಎಲ್ಲಿ ಬೇಕಾದ್ರೂ ನೋಡಿ, ಅದು ಕರ್ನಾಟಕ ಒಂದೇ ಅಲ್ಲ, ಈಗ ಕೇರಳಕ್ಕೆ ಹೋದ್ರು, ಆಂಧ್ರಕ್ಕೆ ಹೋದ್ರು, ಎಲ್ಲ ಕಡೆ ಹೋದರೂ ಕೂಡ ಮಕ್ಕಳಿಗೆ ಫಸ್ಟ್ ಕೊಡುವಂಥ ಬೇಬಿ ಫುಡ್ ಯಾವುದು ಅಂತ ಕೇಳಿದರೆ ರಾಗಿ. ಸೊ ದಟ್ ಈಸ್ ಮೇನ್ಲಿ ಬಿಕಾಸ್ ಅದರಲ್ಲಿ ಇರುವಂಥ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಇಂದ, ಅಂದರೆ ಅದರಲ್ಲಿ ಇರುವಂಥ ಪೌಷ್ಟಿಕಾಂಶಗಳಿಂದ ಮಗುದು ಒಳ್ಳೆ ಬೆಳವಣಿಗೆಗೆ, ಅವ್ರದ್ದು ಮೂಳೆ ಗಟ್ಟಿ ಆಗಲಿಕ್ಕೆ, ಅವ್ರಿಗೆ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ, ಅವ್ರದ್ದು ಹೊಟ್ಟೆ ಸರಿಯಾಗಿ ಫಂಕ್ಷನ್ ಆಗಲಿಕ್ಕೆ, ಅವ್ರದ್ದು ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ, ಅವರ ಹೊಟ್ಟೆಯಲ್ಲಿ ಒಳ್ಳೆ ಪ್ರೀಬಯೋಟಿಕ್ ಅಂದರೆ ಒಳ್ಳೆ ನಾರಿನಾಂಶ ಇರುವಂಥ ಆಹಾರ ಸಿಗಲಿಕ್ಕೆ, ಅವ್ರದ್ದು ಮೋಷನ್ ಕ್ಲೀನ್ ಆಗಲಿಕ್ಕೆ, ಇದಕ್ಕೆಲ್ಲ ರಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಹಿಂದಿಂದಾನು ನಮ್ಮ ಸಣ್ಣ ಮಕ್ಕಳಿಗೆ ಫಸ್ಟ್ ಕೊಡುವಂಥ ಬೇಬಿ ಫುಡ್ಡಲ್ಲಿ ಈ ರಾಗಿ ವಾಸ್ ಒನ್ ಆಫ್ ದ ಮೇನ್ ಐಟಮ್. ಆ್ಯಂಡ್ ಈಗ ಏನಾಗಿದೆ, ನಾನು ಫಸ್ಟ್ ಹೇಳ್ದಂಗೆ ಡಯಾಬಿಟಿಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ತುಂಬ ಹೈ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಆಹಾರಗಳು ತಗೊಂಡು ನಮಗೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಎಲ್ಲರೂ ಮಿಲೆಟ್ಸ್ ಹಿಂದೆ ಹೋಗ್ತಾ ಇದ್ದಾರೆ. ಅಂದರೆ ಸಿರಿಧಾನ್ಯ ಒಳ್ಳೆಯದು, ಧಾನ್ಯಗಳಿಗಿಂತ ಸಿರಿಧಾನ್ಯದಲ್ಲಿ ಅಷ್ಟೊಂದು ಗ್ಲೈಸಿಮಿಕ್ ವ್ಯಾಲ್ಯೂ ಇಲ್ಲ, ಹೆಚ್ಚಿಗೆ ನಾರಿನಾಂಶ ಇದೆ ಅಂತ ಹೇಳಿ ಎಲ್ಲರೂ ತಗೊಳ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ನಾ ಹೇಳ್ದಂಗೆ ಕಡಿಮೆ ಕಾಸ್ಟಲ್ಲಿ ಸಿಗುವಂಥ ಆ್ಯಂಡ್ ತುಂಬ ಟೇಸ್ಟಿಯಾಗಿರುವಂಥ ಒಂದು ಐಟಮ್ ಯಾವುದು ಅಂದರೆ ರಾಗಿ. ಸೊ ಹಾಗಾಗಿ ಈಗ ರಾಗಿ ಅಂತೂ ತುಂಬ ಪಾಪ್ಯುಲರ್ ಆಗಿದೆ. ಮೊದಲು ಜಸ್ಟ್ ಬ್ಯಾಂಗ್ಳೂರ್ ಸೈಡಲ್ಲಿ ಅಷ್ಟೇ ಈ ರಾಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ನೋಡಿದ್ರೆ ಎಲ್ಲ ಕಡೆ ರಾಗಿ ಇಸ್ ಒನ್ ಆಫ್ ದ ಮೇನ್ ಫುಡ್ ಅಂತ ನಾವು ಹೇಳ್ಬೋದು. ಈಗ ರಾಗಿದು ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ಇಸ್ ನಾರಿನಾಂಶ, ಅಂದರೆ ಫೈಬರ್ ಕಂಟೆಂಟು ಇದರಲ್ಲಿ ತುಂಬ ಜಾಸ್ತಿ ಇದೆ. ಕಂಪೇರ್ಡ್ ಟು ಬಾಕಿ ಇರುವ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ರಾಗಿಯಲ್ಲಿ ಸ್ವಲ್ಪ ಜಾಸ್ತಿ ನಾರಿನಾಂಶ ಇದೆ. ಸೊ ಇದು ಒಂದು 100 ಗ್ರಾಮ್ ರಾಗಿಯಲ್ಲಿ ನಾವು ನೋಡಿದರೆ ಸುಮಾರು 11 ಗ್ರಾಮ್ ನಾರಿನಾಂಶ ನಮಗೆ ಸಿಗುತ್ತೆ. ಆ್ಯಂಡ್ ನಾರಿನಾಂಶ ಕೊರತೆಯಿಂದಾನೇ ಈಗ ಎಷ್ಟೋ ಕಾಯಿಲೆಗಳು ನಮಗೆ ಬರ್ತಾ ಇದೆ. ಹೊಟ್ಟೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳು, ಮೇನ್ಲಿ ವೆರಿ ಸಿಂಪಲ್ ಆಗಿರುವಂಥ ಮಲಬದ್ಧತೆ ಬರಲಿಕ್ಕೂ ಕೂಡ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಈ ನಾರಿನಾಂಶದ ಕೊರತೆ ಅಂತ ನಾವು ಹೇಳ್ಬೋದು. ಮತ್ತು ನಮ್ಮ ಹೊಟ್ಟೆಯಲ್ಲಿ ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕಬೇಕು. ನಾವು ಅದಕ್ಕೆ ನಮ್ಮ ಬ್ಯಾಕ್ಟೀರಿಯಾ ಗಟ್ ಫ್ಲೋರಾ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕಬೇಕು ಅಂತ ಇದ್ದರೆ ಅದರದ್ದು ಮೇನ್ ಫೀಡ್ ಇಸ್ ಈ ನಾರಿನಾಂಶ. ಈ ನಾರಿನಾಂಶ ಹೆಚ್ಚಿಗೆ ಇರುವಂಥ ಆಹಾರಗಳು ತಗೊಂಡ್ರೆ ಮಾತ್ರ ಅದು ನಮ್ಮ ದೊಡ್ಡ ಕರಳಲ್ಲಿ ಹೋಗಿ ಡೈಜೆಸ್ಟ್ ಆಗಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಆದರೆ ಅದೇ ಮೇನ್ ಈ ಬ್ಯಾಕ್ಟೀರಿಯಾಗಳದ್ದು ಮೇನ್ ಫುಡ್. ಸೊ ಹಾಗಾಗಿ ನಾರಿನಾಂಶ ಒಳ್ಳೆ ಚೆನ್ನಾಗಿರುವಂಥ ಆಹಾರಗಳು ತಗೊಂಡ್ರೆ ಮಾತ್ರ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗುತ್ತೆ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ. ಎ ಹ್ಯೂಮನ್ ಬೀಯಿಂಗ್ ಈಸ್ ಓನ್ಲಿ 10% ಹ್ಯೂಮನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿ ನಾವು ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಜಿತೇಶ್ ಅಂತ ಹೇಳಿದ್ರು, ನಾನು ಸರಿಯಾಗಿ ಇರಬೇಕು ಅಂದರೆ ನನ್ನ ಒಳಗೆ 3 ಟ್ರಿಲಿಯನ್ ಬ್ಯಾಕ್ಟೀರಿಯಾಗಳಿದೆ, ಅದು ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ನನಗಿಂತ ಜಾಸ್ತಿ ನನ್ನ ಒಳಗೆ ಬದುಕಿರೋ ಬ್ಯಾಕ್ಟೀರಿಯಾಗಳೇ ಜಾಸ್ತಿ ಇದೆ. ಸೊ ಅದಕ್ಕೆ ಚೆನ್ನಾಗಿರುವಂಥ ಫುಡ್ ಕೊಟ್ಟರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ನಮ್ಮ ಇಮ್ಯುನಿಟಿ ಚೆನ್ನಾಗಾಗಬೇಕು, ನಮ್ಮ ಆಟೋ ಇಮ್ಯೂನ್ ಡಿಸೀಸ್ಗಳು ಬರಬಾರ್ದು, ನಮಗೆಲ್ಲದು ಸರಿಯಾಗಿ ಫಂಕ್ಷನ್ ಆಗಬೇಕು, ನಾವು ತಗೊಂಡಿರೋ ಆಹಾರ ಡೈಜೆಸ್ಟ್ ಆಗಿ ಅದು ಮಲ ಆಗಿ ಹೊರಗೆ ಹೋಗಬೇಕು, ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಬೇಕು ಅಂದ್ರೆ ಕೂಡ ನಮ್ಮ ಬಾಡಿಯಲ್ಲಿ ಏನಿರಬೇಕು, ಈ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ಸೊ ಇಟ್ ಈಸ್ ಒಳ್ಳೆ ಒಂದು ಪ್ರಾಬಯೋಟಿಕ್ ಫುಡ್ಡು. ಅದರಲ್ಲಿ ನಾರಿನಾಂಶ ಹೆಚ್ಚಿಗೆ ಇರೋದಕ್ಕೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೂ ಈ ರಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಆ್ಯಂಡ್ ಎರಡನೇದು ನಿಮ್ಗೆ ಗೊತ್ತು, ನಾರಿನಾಂಶ ಜಾಸ್ತಿ ಇದೆ. ಸೊ ಹಾಗಾಗಿ ಈ ರಾಗಿದು ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಸೊ ಹಾಗಾಗಿ ಇದು ಒಳ್ಳೆ ಫುಡ್. ಯಾರಿಗೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇರೋವರಿಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಸಕ್ಕರೆ ಕಾಯಿಲೆ ಇರೋವರಿಗೆ ಇದು ಒಳ್ಳೆ ಫುಡ್ ಅಂತ ಹೇಳಿ ತುಂಬ ಒಂದು 8-10 ರಾಗಿ ದೋಸೆ ತಿಂದರೆ ಅಥವಾ ಇಷ್ಟು ದೊಡ್ಡ ರಾಗಿ ಮುದ್ದೆ ತಿಂದರೆ ಸಕ್ಕರೆ ಕಾಯಿಲೆ ಏನು ಕಂಟ್ರೋಲ್ ಆಗಲ್ಲ. ನಾವು ಆ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಬೇಕು. ಈಗ ಇದಕ್ಕೂ ನಾವು ರಾಗಿಗೂ ಅಕ್ಕಿಗೂ ನಾವು ಕಂಪೇರ್ ಮಾಡಿ ನೋಡಿದರೆ ಕ್ಯಾಲರಿಯಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಏನಿಲ್ಲ. ಈಗ
ಈಗ ಕುಕ್ ಮಾಡಿರುವಂಥ ಒಂದು 100 ಗ್ರಾಮ್ ರಾಗಿಯಲ್ಲಿ ನಾವು ನೋಡಿದರೆ ಅರೌಂಡ್ 120 ಕ್ಯಾಲರಿ ಇರ್ಬೋದು. ಅದರಲ್ಲಿ ಅರೌಂಡ್ ಒಂದು 4 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಒಂದು 25 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಮತ್ತು ನಾರಿನಂಶ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಫ್ಯಾಟ್ ಇರೋದು ಜಸ್ಟ್ 1% ಅಷ್ಟೇ ಫ್ಯಾಟ್ ಕೂಡ ಇರುತ್ತೆ. ಸೊ ನಾವು ಈ ಕ್ವಾಂಟಿಟಿ ಏನಿದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈಗ ರಾಗಿ ತಿನ್ಬೋದು ಅಂತ ಹೇಳಿ ಈಗ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ಬರುವ ಎಷ್ಟೋ ಪೇಷಂಟ್ಸಿಗೆ ನಾನು ಕೇಳಿದಾಗ ಸರ್ ನಾವು ಡಯಟ್ ಮಾಡ್ತಾ ಇದ್ವಿ, ನಾವು ಅನ್ನ ಬಿಟ್ಟಿದ್ವಿ, ಈಗ ರಾಗಿ ಅಷ್ಟೇ ತಿಂತಾ ಇದ್ವಿ, ಏನು ತಿಂತಾರೆ ಮಧ್ಯಾಹ್ನ ಕೇಳುವಾಗ ಅವ್ರು ಹೇಳ್ತಾರೆ ನಾವು ಒಂದು ರಾಗಿ ಮುದ್ದೆ ತಿಂತೇನೆ ಅಂತ ಹೇಳಿ ಕೈ ಹಿಂಗೆ ತೋರಿಸ್ತಾರೆ. ಸೊ ಆ ರಾಗಿ ಮುದ್ದೆ ಸೈಜ್ ನಾವು ಆವಾಗಲೇ ಇಮ್ಯಾಜಿನ್ ಮಾಡ್ಬೋದು. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಆ ರಾಗಿ ಮುದ್ದೆಯಲ್ಲಿ ನೀವು ಎಷ್ಟು ದೋಸೆ ಮಾಡ್ಬೋದು, ಐ ಮೀನ್ ರಾಗಿ ದೋಸೆ ಎಷ್ಟು ಮಾಡ್ಬೋದು ಅಂತ ಕೇಳಿದ್ರೆ ಅವರು ಸುಮಾರು ಒಂದು ಅಂದಾಜಿಗೆ ಅವ್ರು ಹೇಳ್ತಾರೆ ಒಂದು 6ರಿಂದ 7 ದೋಸೆ ಮಾಡ್ಬೋದು. ಸೊ ನೀವೇ ವಿಚಾರ ಮಾಡಿ, ಈಗ 6ರಿಂದ 7 ದೋಸೆ ನಾವು ತಿಂದರೆ ನಮ್ಮ ಕ್ಯಾಲರಿ ಜಾಸ್ತಿ ಆಗೇ ಆಗುತ್ತೆ, ನಮಗೆ ಶುಗರ್ ಏನಿದೆ ಅದು ಕಂಟ್ರೋಲ್ ಆಗಲ್ಲ. ಸೊ ವಾಟ್ ಮ್ಯಾಟರ್ಸ್ ಮೇನ್ಲಿ ಇಸ್ ದ ಕ್ವಾಂಟಿಟಿ. ಸೊ ನಾವು ರಾಗಿ ತಿಂದರೆ ಅಫ್ಕೋರ್ಸ್ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಾವು ತಿಂದಮೇಲೆ ಒಮ್ಮೆಲೆ ಡೈಜೆಸ್ಟ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ, ನಿಧಾನಕ್ಕಷ್ಟೇ ಜಾಸ್ತಿ ಆಗುತ್ತೆ. ಬಟ್ ಆದರೆ ನಾವು ತುಂಬ ಕ್ವಾಂಟಿಟಿಯಲ್ಲಿ ತಿಂದರೆ ಏನಾಗುತ್ತೆ, ಅದು ಕೂಡ ನಮ್ಮ ಕ್ಯಾಲರಿ ಹೆಚ್ಚಾಗೋದ್ರಿಂದ ನಮಗೆ ಬೊಜ್ಜು ಬೆಳೆಯುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಕೂಡ ಆಗಲ್ಲ. ಸೊ ರಾಗಿ ಆದರೂ ಕೂಡ ನಾವೇನು ಮಾಡಬೇಕು, ಒಂದು ಲಿಮಿಟಲ್ಲಿ ತಗೋಬೇಕು. ಒಂದು 2 ರಾಗಿ ದೋಸೆ ಆಗುವಷ್ಟು ರಾಗಿ ಬಾಲ್, ಯಾಕಂದರೆ ಬ್ಯಾಂಗ್ಳೂರ್ ಸೈಡಲ್ಲಿ ರಾಗಿ ಬಾಲ್ ಇಸ್ ಮೋಸ್ಟ್ ಫೇವರೇಟ್ ಆ್ಯಕ್ಚುಲಿ. ಎಲ್ಲರಿಗೂ ರಾಗಿ ಮುದ್ದೆ ಮತ್ತು ಆ ಸಾಂಬಾರು ಇಲ್ಲಾಂದರೆ ಮಧ್ಯಾಹ್ನ ಊಟ ಆಗೋದೇ ಇಲ್ಲ. ಸೊ ಹಾಗಾಗಿ ರಾಗಿ ಬಾಲ್ ತಗೊಳ್ಳಿ, ಬಟ್ ಆ ಕ್ವಾಂಟಿಟಿಯನ್ನು ನೀವು ಕಡಿಮೆ ಮಾಡಿ, ಅದರೊಟ್ಟಿಗೆ ತುಂಬ ಜಾಸ್ತಿ ತರಕಾರಿಗಳನ್ನು ನೀವು ಸೇವಿಸಿದ್ರೆ ರಾಗಿಯಿಂದ ತುಂಬ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಇನ್ನು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಿಗೆ ಕೂಡ ರಾಗಿ ಇಸ್ ಒನ್ ಆಫ್ ಬೆಸ್ಟ್ ಚಾಯ್ಸ್. ಯಾಕೆಂದರೆ ಈ ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇದೆ ಮತ್ತು ನಾರಿನಂಶ ಜಾಸ್ತಿ ಇದೆ. ನಾರಿನಂಶ ಜಾಸ್ತಿ ಇದ್ರೆ ಏನಾಗುತ್ತೆ, ಬೇಗ ಹೊಟ್ಟೆ ತುಂಬುತ್ತೆ, ಸಟೈಟಿ ಅಂತ ಹೇಳ್ತೀವಿ. ಅಂದರೆ ನಮಗೆ ಸ್ವಲ್ಪ ತಿಂದು ಕೂಡಲೇ ನಮಗೆ ಹೊಟ್ಟೆ ತುಂಬಿದಂಗೆ ಫೀಲ್ ಆಗುತ್ತೆ. ಈಗ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ಬೋದು, ಈಗ ಒಂದು ಸ್ವಲ್ಪ ವೈಟ್ ರೈಸು ಮತ್ತು ಅಷ್ಟೇ ಕ್ವಾಂಟಿಟಿ ಬಾಯ್ಲ್ಡ್ ರೈಸು ಇಟ್ಟರೆ ನಮಗೆ ಬಾಯ್ಲ್ಡ್ ರೈಸ್ ತಿಂದರೆ ಬೇಗ ಹೊಟ್ಟೆ ತುಂಬುತ್ತೆ. ಅದರ ರೀಸನ್ ಏನು ಅಂದರೆ ಅದರಲ್ಲಿ ಹೆಚ್ಚಿಗೆ ನಾರಿನಂಶ ಇದೆ, ಇಟ್ ಇಂಡ್ಯೂಸಸ್ ಸಟೈಟಿ. ಸೊ ಅದೇ ಥರ ಅದಕ್ಕಿಂತ ಜಾಸ್ತಿ ನಾರಿನಂಶ ಯಾವುದರಲ್ಲಿದೆ, ನಮ್ಮ ರಾಗಿಯಲ್ಲಿದೆ. ಸೊ ಹಾಗಾಗಿ ರಾಗಿ ತಿಂದರೆ ಬೇಗ ಹೊಟ್ಟೆ ತುಂಬುತ್ತದೆ. ಸೊ ವೆಯ್ಟ್ ರಿಡಕ್ಷನ್ಗೆ ನಾವು ಸಟೈಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದರೊಟ್ಟಿಗೆ ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇದ್ದರೆ ಏನಾಗುತ್ತೆ, ಸಡನ್ ರಿಲೀಸ್ ಆಫ್ ಗ್ಲೂಕೋಸ್ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಬೊಜ್ಜು ಹೆಚ್ಚಾಗೋದು ಕೂಡ ಕಡಿಮೆ ಆಗುತ್ತೆ. ಸೊ ರಾಗಿ ನೀವು ವೆಯ್ಟ್ ರಿಡಕ್ಷನ್ಗೆ ಪ್ಲಾನ್ ಮಾಡ್ತಾ ಇರೋರಾದರೆ ನಾವು ಸಾದಾ ದೋಸೆ ತಿನ್ನೋ ಬದಲು ಏನು ಮಾಡೋದು, 1 or 2 ರಾಗಿ ದೋಸೆ ಪ್ಲಾನ್ ಮಾಡ್ಬೋದು, ಅಥವಾ ಸಣ್ಣ ರಾಗಿ ಬಾಲ್ ಪ್ಲಾನ್ ಮಾಡ್ಬೋದು. ಇಲ್ಲ ಒಂದು ಹೊತ್ತಿನ ಫುಡ್ ಕ್ಯಾನ್ಸಲ್ ಮಾಡಿ ರಾಗಿ ಮಾಲ್ಟ್ ಮಾಡ್ಬೋದು. ಸೊ ರಾಗಿ ಮಾಲ್ಟ್ ಮಾಡುವಾಗಿರೋಂಥ ಅಡ್ವಾಂಟೇಜ್ ಏನಂದರೆ ಅದಕ್ಕೆ ಯೂಸ್ ಮಾಡೋದ ರಾಗಿ ಕಂಟೆಂಟ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ, ಹೊಟ್ಟೆ ತುಂಬುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಮಜ್ಜಿಗೆಲ್ಲ ಮಾಡಿದರೆ ಅದರಲ್ಲಿ ಒಳ್ಳೆ ಪ್ರೊಬಯೋಟಿಕ್ ಕೂಡ ನಮಗೆ ಸಿಗುತ್ತೆ. ಹೊಟ್ಟೆದು ನಮ್ಮ ಗಟ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಓವರಾಲ್ ಕ್ಯಾಲರಿ ಕಡಿಮೆ ಇರೋದ್ರಿಂದ ನಮಗೇನಾಗುತ್ತೆ, ವೆಯ್ಟ್ ರಿಡಕ್ಷನ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಜಾಸ್ತಿ ಕೊಲೆಸ್ಟ್ರಾಲ್ ಇರೋವರಿಗೂ ಕೂಡ ಈ ರಾಗಿ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಸೇಮ್ ಇದರಿಂದಾನೆ ನಮ್ಮ ನಾರಿನಂಶ ಜಾಸ್ತಿ ಇದೆ, ಗ್ಲೈಸಿಮಿಕ್ ವ್ಯಾಲ್ಯೂ ಲೋ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ಕಂಟ್ರೋಲ್ ಆಗಬೇಕು ಅಂದರೆ ನಾರಿನಂಶ ಜಾಸ್ತಿ ಇರುವ ಆಹಾರ ತಗೊಳ್ಳೇಬೇಕು. ನಾವು ಫುಲ್ ರಿಫೈನ್ಡ್ ಆಗಿರುವಂಥ ಮೈದಾ, ರಿಫೈನ್ಡ್ ಆಗಿರುವಂಥ ತುಂಬ ಪ್ರೊಸೆಸ್ ಮಾಡಿರುವಂಥ ಅಕ್ಕಿ ಇದೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಕೊಲೆಸ್ಟ್ರಾಲ್ ಯಾವತ್ತೂ ಕಡಿಮೆ ಆಗಲ್ಲ. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಆಗುತ್ತೆ, ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಹೈ ಆಗುತ್ತೆ, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ LDL ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಈ ರಾಗಿ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ನಾರಿನಂಶ ಜಾಸ್ತಿ ಇದೆ ಅಂತ ನಾನು ಫಸ್ಟೇ ಹೇಳಿದ್ದೇನೆ. ಸೊ ಈ ನಾರಿನಂಶ ಏನು ಮಾಡುತ್ತೆ, ಕೊಲೆಸ್ಟ್ರಾಲ್ ಹೈಯೆಸ್ಟ್ ಯೂಸ್ ಆಗೋದು ಬೈಲ್ ಪ್ರೊಡಕ್ಷನ್ಗೆ. ಬೈಲ್ ಅಂದರೆ ಪಿತ್ತರಸ ಪ್ರೊಡ್ಯೂಸ್ ಆಗಲಿಕ್ಕೆ. ಸೊ ಈ ಪಿತ್ತರಸ ಪ್ರೊಡ್ಯೂಸ್ ಆದಮೇಲೆ, ಡೈಜೆಷನ್ ಆದಮೇಲೆ ಬಾಡಿ ಏನು ಮಾಡುತ್ತೆ, ಈ ಪಿತ್ತರಸವನ್ನೆಲ್ಲ ವಾಪಸ್ ತಗೊಳ್ಳುತ್ತೆ. ಬಾಡಿ ಏನು ವೇಸ್ಟ್ ಮಾಡಲ್ಲ, ಎಲ್ಲದೂ ಸ್ಟಾಕ್ ಮಾಡ್ತಾ ಇರ್ತದೆ. ಸೊ ಯಾವಾಗ ನೀವು ರಾಗಿ ತಗೊಳ್ತಿರೋ ಅದರಲ್ಲಿರುವಂಥ ಈ ನಾರಿನಂಶ ಒಟ್ಟಿಗೆ ಈ ಪಿತ್ತರಸ ಬೈಂಡ್ ಆದಾಗ ಏನಾಗುತ್ತೆ, ಅದನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಆಗಲ್ಲ, ಅದು ನಮ್ಮ ಮಲದಲ್ಲಿ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಮತ್ತು ಬೈಲ್ ಪ್ರೊಡಕ್ಷನ್ಗೆ ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಈ ನಾರಿನಂಶ ಜಾಸ್ತಿ ಇರುವಂಥ ರಾಗಿ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ರಾಗಿಯಲ್ಲಿ ತುಂಬ ಜಾಸ್ತಿ ಕ್ಯಾಲ್ಶಿಯಂ ಕಂಟೆಂಟ್ ಇದೆ. 345 ಮಿಲಿಗ್ರಾಮ್ ಆಫ್ ಕ್ಯಾಲ್ಶಿಯಂ ಒಂದು 100 ಗ್ರಾಮ್ಸ್ ಡ್ರೈ ರಾಗಿಯಲ್ಲಿ ಇರುತ್ತೆ. ಸೊ ಈ ಕ್ಯಾಲ್ಶಿಯಂ ನಮಗೆ ಗೊತ್ತು, ನಮ್ಮ ಬೋನ್ ಗ್ರೋತ್ ಚೆನ್ನಾಗಾಗಲಿಕ್ಕೆ, ನಮ್ಮ ಮೂಳೆಗಳು ತುಂಬ ಗಟ್ಟಿಯಾಗಲಿಕ್ಕೆ, ನಮಗೆ ಆರ್ಥರೈಟಿಸ್ ಬರೋದನ್ನು ತಡೆಗಟ್ಟಲಿಕ್ಕೆ, ನಮ್ಮ ಹಲ್ಲುಗಳು ಚೆನ್ನಾಗಿರಲಿಕ್ಕೆ ಮತ್ತು ನಮ್ಮ ಮಸಿಲ್ ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ ಎಲ್ಲ ನಮಗೆ ಕ್ಯಾಲ್ಶಿಯಂ ಬೇಕು. ಈ ಮಸಿಲ್ ಕಂಟ್ರಾಕ್ಷನ್ ಆಗಲಿಕ್ಕೂ ಕೂಡ ಕ್ಯಾಲ್ಶಿಯಂ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಎಷ್ಟೋ ಜನ ಮೇ ಬಿ ಆಫ್ಟರ್ ಏಜ್ ಆಫ್ 30-40 ಬರುವಾಗ ಅವರು ಹೇಳ್ತಾರೆ, ಸರ್ ನನಗೆ ರಾತ್ರಿ ಎಲ್ಲ ಈ ಮಸಲ್ಸ್, ಕಾಫ್ ಮಸಲ್ಸ್ ಏನಿದೆ, ಮೀನಕಂಠ ಏನಿದೆ ಅಲ್ಲಿ ತುಂಬ ಮಸಲ್ ಕ್ರ್ಯಾಂಪ್ಸ್ ಆಗುತ್ತೆ, ರಾತ್ರಿ ಮಲಗಲಿಕ್ಕೆ ಆಗಲ್ಲ, ರಾತ್ರಿ ಎದ್ದು ಅಳುವಂಥ ಕಂಡೀಷನ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ಕ್ಯಾಲ್ಶಿಯಮ್ದು ಕೊರತೆ. ನಮ್ಮ ಬ್ಲಡ್ಡಲ್ಲಿ ಸಫಿಷಿಯೆಂಟ್ ಆಗಿ ಕ್ಯಾಲ್ಶಿಯಂ ಇಲ್ಲ ಅಂದರೆ ಏನಾಗುತ್ತೆ, ಮಸಲ್ ಕಂಟ್ರಾಕ್ಷನ್ ಕೂಡ ಸರಿಯಾಗಿ ಆಗಲ್ಲ. ಬಟ್ ನಾವು ಯೂಶಲಿ ಏನು ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ, ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ನಾರ್ಮಲ್ ಇದೆ ಅಂತಲೇ ಬರುತ್ತೆ ಯಾವಾಗಲೂ. ಅದರದ್ದು ಮೇನ್ ರೀಸನ್ ಏನು, ಬ್ಲಡ್ಡಲ್ಲಿ ಯಾವಾಗ ಕ್ಯಾಲ್ಶಿಯಂ ಕೊರತೆ ಇರುತ್ತೋ ಅದು ಬೋನಿಂದ ಕ್ಯಾಲ್ಶಿಯಮನ್ನು ತಗೊಳ್ಳುತ್ತೆ. ಸೊ ಬ್ಲಡ್ಡಲ್ಲಿರುವಂಥ ಕ್ಯಾಲ್ಶಿಯಂ ಲೆವೆಲ್ಸ್ ಮೋಸ್ಟ್ ಆಫ್ ದ ಟೈಮ್ ಮೇಂಟೈನ್ ಆಗುತ್ತೆ. ಬಟ್ ಬೋನ್ದು ಏನಾಗುತ್ತೆ,
ಏನಾಗುತ್ತೆ, ಬೋನಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತಾ ಬರ್ತದೆ, ನಮಗೆ ಬೇಗ ಲೈಕ್ ಆ ಸೌಕಳಿ ಬರುವಂಥ ಸಾಧ್ಯತೆ ಇದೆ, ಆಸ್ಟಿಯೋಪೋರೋಸಿಸ್ ಆಗುವಂಥ ಸಾಧ್ಯತೆ ಇದೆ, ಬೋನ್ ತುಂಬ ಬ್ರಿಟಲ್ ಆಗಿ ಬೇಗ ಫ್ರ್ಯಾಕ್ಚರ್ ಎಲ್ಲ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ರೆಗ್ಯುಲರ್ಲಿ ರಾಗಿ ತಗೊಂಡ್ರೆ ನಮಗೆ ಅದರಲ್ಲಿ ತುಂಬ ಜಾಸ್ತಿ ಕ್ಯಾಲ್ಸಿಯಂ ಇದ್ದಿದ್ದಕ್ಕೆ ನಮ್ಮ ಬೋನ್, ನಮ್ಮ ಮೂಳೆಗಳಲ್ಲಿ ಮಿನರಲ್ ಡೆಪಾಸಿಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ನಮ್ಮ ಮೂಳೆಗಳು ಗಟ್ಟಿ ಆಗಲಿಕ್ಕೆ, ನಮ್ಮ ಮಸಲ್ಸ್ ಗಟ್ಟಿ ಆಗಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಗ್ಲೂಕೋಸ್ ಕೂಡ ಇದೆ. ನಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ, ನಮ್ಮ ಮಸಲ್ಸ್ ಆಗಲಿ, ನಾವು ಏನೇ ವರ್ಕ್ ಮಾಡಬೇಕು ಅಂದರೆ ನಮಗೆ ಎನರ್ಜಿ ಜಾಸ್ತಿ ಬೇಕು. ಸೊ ನೀವೇನಾದರೂ ಲೈಕ್ ಎಕ್ಸಸೈಸ್ ಏನೋ ತುಂಬ ಕೆಲಸ ಮಾಡಲಿಕ್ಕೆ ಹೋಗುವಾಗ ಮಧ್ಯಾಹ್ನ ಬೇಕಾದರೆ ಯು ಕ್ಯಾನ್ ಗೋ ಫಾರ್ ಎ ರಾಗಿ ಮಾಲ್ಟ್ ತೊಗೊಂಡ್ರೆ ಏನಾಗುತ್ತೆ, ಇನ್ಸ್ಟೆಂಟ್ ಆಗಿ ನಮಗೆ ತುಂಬ ಚೆನ್ನಾಗಿ ಎನರ್ಜಿ ಸಿಗುತ್ತೆ. ಅದರಲ್ಲಿರೋ ನೀರಿನಂಶ ಜಾಸ್ತಿ ಇದ್ದಿದ್ದಕ್ಕೆ ನಮ್ಮ ಮಸಲ್ಸ್ ಎಲ್ಲ ತುಂಬ ಹೈಡ್ರೇಟೆಡ್ ಆಗಿರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಇದ್ದಿದ್ದಕ್ಕೆ ಮಸಲ್ ಕಂಟ್ರಾಕ್ಷನಿಗೆ ಹೆಲ್ಪ್ ಆಗುತ್ತೆ, ಮೂಳೆಗಳು ಕೂಡ ಗಟ್ಟಿ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೋಡಿ, ನಾನು ಫಸ್ಟ್ ಹೇಳಿದ್ದೇನೆ, ಸಣ್ಣ ಮಕ್ಕಳಿಗೆ ಫಸ್ಟ್ ಕೊಡುವಂಥ ಬೇಬಿ ಫುಡ್ ವಾಸ್ ರಾಗಿ. ಸೊ ಅದರದ್ದು ಮೇನ್ ಉದ್ದೇಶ ಏನು, ಮಕ್ಕಳು ತಗೊಳ್ಳುವಂಥ ಆಹಾರದಲ್ಲಿ ಒಂದು ಗ್ಲೈಸಿಮಿಕ್ ವ್ಯಾಲ್ಯೂ ತುಂಬ ಜಾಸ್ತಿ ಇದ್ದರೆ ಏನೂ ಉಪಯೋಗ ಇಲ್ಲ, ಯಾಕಂದರೆ ಮಕ್ಕಳು ತುಂಬ ದಪ್ಪ ಆಗ್ತಾ ಹೋಗ್ತಾರೆ ಬಿಟ್ಟರೆ ಅದರಿಂದ ಏನು ಬೆನಿಫಿಟ್ ಇಲ್ಲ. ಸೊ ರಾಗಿಯಲ್ಲಿ ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಾಕಿ ಇರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆ, ತುಂಬ ಜಾಸ್ತಿ ಐರನ್ ಇದೆ, ತುಂಬ ಜಾಸ್ತಿ ನಾರಿನಾಂಶ ಇದೆ, ತುಂಬ ಜಾಸ್ತಿ ಕ್ಯಾಲ್ಸಿಯಂ ಇದೆ, ತುಂಬ ಜಾಸ್ತಿ ಮೆಗ್ನೀಷಿಯಂ ಇದೆ. ಸೊ ನಮಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಜಾಸ್ತಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಇದ್ದಿದ್ದಕ್ಕೆ ಮಕ್ಕಳಿಗೆ ರಾಗಿ ವಾಸ್ ದ ಮೇನ್ ಫುಡ್. ನೆಕ್ಸ್ಟ್ ಮೆಗ್ನೀಷಿಯಂ. ರಾಗಿಯಲ್ಲಿ ಸುಮಾರು 135 ಮಿಲಿಗ್ರಾಮ್ಸ್ ಆಫ್ ಮೆಗ್ನೀಷಿಯಂ ಇದೆ. ಅದೇ ಥರ ಟ್ರಿಪ್ಟೋಫನ್ ಕೂಡ ಇದೆ. ಸೊ ಹಾಗಾಗಿ ನಿದ್ರೆಹೀನತೆ ಇರೋವರಿಗೆ ರಾಗಿ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಮೆಗ್ನೀಷಿಯಂಗೆ ನಾವು ಕಾಮಿಂಗ್ ಮಿನರಲ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಒಳ್ಳೆ ನಿದ್ರೆ ಬರಲಿಕ್ಕೆ, ನಮ್ಮ ಬ್ರೈನಲ್ಲಿ ಒಳ್ಳೆ ಲೈಕ್ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಡೋಪಮಿನ್ ಇದೆಲ್ಲ ಪ್ರೊಡ್ಯೂಸ್ ಆಗಬೇಕು ಅಂದರೆ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ರಾಗಿಯಲ್ಲಿ ತುಂಬ ಚೆನ್ನಾಗಿ ಮೆಗ್ನೀಷಿಯಂ ಕಂಟೆಂಟ್ ಇದೆ. ಸೊ ಹಾಗಾಗಿ ನಮ್ಮ ಮೂಡ್ ಕಂಟ್ರೋಲ್ ಆಗಲಿಕ್ಕೆ, ನಾವು ಸ್ವಲ್ಪ ಹ್ಯಾಪಿಯಾಗಿರಲಿಕ್ಕೆ, ಎನರ್ಜೆಟಿಕ್ ಆಗಿರಲಿಕ್ಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ನಿದ್ರೆ ಚೆನ್ನಾಗಿ ಬರಲಿಕ್ಕೂ ಕೂಡ ಈ ರಾಗಿ ಇಸ್ ಒನ್ ಆಫ್ ದ ಬೆಸ್ಟ್. ಅದರಲ್ಲಿ ಟ್ರಿಪ್ಟೋಫನ್ ಇದೆ. ಈಗ ನೀವೇ ನೋಡಿ, ಯಾರಿಗೆ ನಿದ್ರೆ ಚೆನ್ನಾಗಿ ಬರಲ್ವೋ ಅವರಿಗೆಲ್ಲ ನಾವು ಯೂಶಲಿ ಹೇಳುವಂಥ ಒಂದು ಅಡ್ವೈಸ್ ಏನಂದರೆ, ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಬಿಸಿ ಹಾಲು ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಬಿಸಿ ಹಾಲು ತಗೊಳ್ಳಿಕ್ಕೆ ಹೇಳೋದು, ಅದರಲ್ಲಿ ಟ್ರಿಪ್ಟೋಫನ್ ಜಾಸ್ತಿ ಇದೆ. ಆ್ಯಂಡ್ ಟ್ರಿಪ್ಟೋಫನ್ ಕ್ಯಾನ್ ಇಂಡ್ಯೂಸ್ ಸ್ಲೀಪ್. ಸೊ ಈ ರಾಗಿಯಲ್ಲಿ ಕೂಡ ಈ ಟ್ರಿಪ್ಟೋಫನ್ ಇದೆ, ರಾಗಿಯಲ್ಲಿ ಟ್ರಿಪ್ಟೋಫನು ಇದೆ, ಅಟ್ ದ ಸೇಮ್ ಟೈಮ್ ಮೆಗ್ನೀಷಿಯಂ ಕೂಡ ಇದೆ. ಸೊ ಹಾಗಾಗಿ ನಿದ್ರೆ ಸಮಸ್ಯೆ ಇರುವವರಿಗೆ ರಾಗಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಆ್ಯಂಡ್ ಮೆಗ್ನೀಷಿಯಂಗೆ ಬರೀ ಈ ನಿದ್ರೆದೊಂದೇ ಅಲ್ಲ ಫಂಕ್ಷನ್, ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಸರಿಯಾಗಿ ಡೆಪಾಸಿಟ್ ಆಗಬೇಕು ಅಂದರೆ ಮೆಗ್ನೀಷಿಯಂ ಬೇಕೇ ಬೇಕು. ವೈಟಮಿನ್ ಡಿ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದರೂ ಮೆಗ್ನೀಷಿಯಂ ಬೇಕು. ಆ್ಯಂಡ್ ರಾಗಿಯಲ್ಲಿ ವೈಟಮಿನ್ ಡಿ ಕೂಡ ಸ್ವಲ್ಪ ಮಟ್ಟಿಗೆ ವೈಟಮಿನ್ ಡಿ ಕೂಡ ನಮಗೆ ಸಿಗುತ್ತೆ. ಸೊ ಎಲ್ಲ ನಾವು ನೋಡುವಾಗ ರಾಗಿ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೂಡ್ ವೇರಿಯೇಷನ್ಸ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಡೈಜೆಷನ್ ಆಗಿ ನಮ್ಮ ಮೋಷನ್ ಕ್ಲೀನ್ ಆಗಲಿಕ್ಕೂ ಕೂಡ, ಎಷ್ಟೋ ಸಲ ನಮಗೆ ಮಲಬದ್ಧತೆ ಸಮಸ್ಯೆ ಇದ್ದಾಗ ನಾವು ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಹೇಳ್ತೀವಿ. ಅದರ ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಫಾಸ್ಟಾಗಿ ಆಗಲಿಕ್ಕೆ, ಗ್ಯಾಸ್ಟ್ರಿಕ್ ನಮ್ಮ ಗಟ್ಟಲ್ಲಿರೋ ಒಂದು ಮೋಟಿಲಿಟಿ ಫಾಸ್ಟಾಗಿ ಆಗಲಿಕ್ಕೆಲ್ಲ ನಾವು ಮೆಗ್ನೀಷಿಯಂ ಸಜೆಸ್ಟ್ ಮಾಡ್ತೀವಿ. ಸೊ ಈ ರಾಗಿಯಲ್ಲಿ ನ್ಯಾಚುರಲಿ ಮೆಗ್ನೀಷಿಯಂ ಇದೆ. ಸೊ ಹಾಗಾಗಿ ಮಲಬದ್ಧತೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ನಿದ್ರೆ ಸರಿಯಾಗಿ ಆಗಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ನಮ್ಮ ಮೂಡ್ ಸ್ವಿಂಗ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಲೇಡೀಸ್ ಎಲ್ಲ ಲೇಟರ್ ಏಜಸ್ಸಲ್ಲಿ ಮೆನೋಪಾಸ್ ಆದಾಗ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಇರಿಟೇಟೆಡ್ ಆಗ್ತಾ ಇರ್ತಾರೆ, ಸಿಟ್ಟು ತುಂಬ ಬೇಗ ಬರುತ್ತೆ. ಸೊ ಅವರಿಗೂ ಕೂಡ ಈ ರಾಗಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಇನ್ನು ರಾಗಿಯಲ್ಲಿ ಕಬ್ಬಿಣ ಅಂಶ, ಐರನ್ ಕಂಟೆಂಟ್ ಏನಿದೆ ಅದು ಜಾಸ್ತಿ ಇದೆ. ಸೊ ಹಾಗಾಗಿ ಎಸ್ಪೆಷಲಿ ಇಟ್ ಕ್ಯಾನ್ ಬಿ ವೆರಿ ಗುಡ್ ಫುಡ್ ಫಾರ್ ಲೇಡೀಸ್. ಅಂದರೆ ಫೀಮೇಲ್ಸ್ಗೆ ನಾವು ನೋಡ್ತೀವಿ ತುಂಬ ಜಾಸ್ತಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಕಂಡು ಬರುತ್ತೆ. ಅವ್ರು ನೋಡಲಿಕ್ಕೆ ತುಂಬ ದಪ್ಪಗಿದ್ದರೂ ಕೂಡ ಬಾಡಿಯಲ್ಲಿ ರಕ್ತದ ಅಂಶ ಹಿಮೋಗ್ಲೋಬಿನ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಅವರಿಗೂ ನ್ಯಾಚುರಲಿ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡಲಿಕ್ಕೆ ರಾಗಿ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ರಾಗಿಯಲ್ಲಿ ಅರೌಂಡ್ 4.6 ಗ್ರಾಮ್ಸ್ ಐರನ್ ಸಿಗುತ್ತೆ 100 ಗ್ರಾಮ್ ರಾಗಿಯಲ್ಲಿ. ಸೊ ಹಾಗಾಗಿ ರೆಗ್ಯುಲರ್ಲಿ ರಾಗಿ ತಗೊಂಡ್ರೆ ಅವರಿಗೆ ಈ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಏನಿದೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ಈ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಇರುವವರಿಗೂ ಕೂಡ ರಾಗಿ ಕ್ಯಾನ್ ಬಿ ಎ ವೆರಿ ಗುಡ್. ಅದು ಕೆಲವರಿಗೆ ಡಿಸ್ಮೆನೋರಿಯಾ ಇರ್ಬೋದು, ಕೆಲವರಿಗೆ ತುಂಬ ಬ್ಲೀಡಿಂಗ್ ಆಗೋದು ಇರ್ಬೋದು, ಕೆಲವರಿಗೆ ಬ್ಲೀಡಿಂಗ್ ಸಮಸ್ಯೆ ಅಂದರೆ ಎಮೆನೋರಿಯಾ ಅಂತ ಹೇಳ್ತೀವಿ, ಬ್ಲೀಡಿಂಗ್ ಆಗೋದು, ಅವರಿಗೆಲ್ಲ ಕೂಡ ಈ ರಾಗಿ ಏನಿದೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ನೆಕ್ಸ್ಟ್, ರಾಗಿಯಲ್ಲಿ ತುಂಬ ಜಾಸ್ತಿ ವೈಟಮಿನ್ ಸಿ ಇದೆ. ನಮಗೆ ಗೊತ್ತು ವೈಟಮಿನ್ ಸಿ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಷನ್ ಇಂದ ಆಗುವಂಥ ಫ್ರೀ ರ್ಯಾಡಿಕಲ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ರಾಗಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಸೊ ರಾಗಿ ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಮತ್ತು ವೈಟಮಿನ್ ಸಿ ಜಾಸ್ತಿ ಇರೋದರಿಂದ ನಮ್ಮ ನರಗಳು ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ, ನಮ್ಮ ಸ್ಕಿನ್ ಚೆನ್ನಾಗಿ ಆಗಲಿಕ್ಕೆ ಎಲ್ಲದಕ್ಕೂ ಇದು ಬೇಕು. ಯಾಕಂದರೆ ವೈಟಮಿನ್ ಸಿ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಫಾರ್ ಕೊಲಾಜನ್ ಪ್ರೊಡಕ್ಷನ್. ನಮ್ಮ ಬಾಡಿಯಲ್ಲಿ ಕೊಲಾಜನ್ ಸರಿಯಾಗಿ ಆದಾಗ ಅಂದರೆ ಒಂದು ಕನೆಕ್ಟಿವ್ ಟಿಶ್ಯೂ, ಅದು ನಮ್ಮ ಸ್ಕಿನ್ ಸರಿಯಾಗಿ ಆಗಲಿಕ್ಕೆ, ನಮ್ಮ ಕೂದಲು ಸರಿಯಾಗಿ ಆಗಲಿಕ್ಕೆ, ನಮ್ಮ ನರಗಳು ಸರಿಯಾಗಿ ಫಂಕ್ಷನ್ ಆಗಲಿಕ್ಕೆ ಪ್ರತಿಯೊಂದಕ್ಕೂ ಇದು ಬೇಕೇ ಬೇಕು. ಸೊ ಹಾಗಾಗಿ ವೈಟಮಿನ್ ಸಿ ತುಂಬ
ಜಾಸ್ತಿ ಇರುವ ಒಂದು ಐಟಮ್ ಆಗಿದ್ದಕ್ಕೆ ರಾಗಿ. ಸೊ ರಾಗಿ ತಗೊಂಡ್ರೆ ನಮ್ಮ ಈ ಫಂಕ್ಷನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅದರ ಒಟ್ಟಿಗೆ ರಾಗಿಯಲ್ಲಿ ತುಂಬ ಜಾಸ್ತಿ ವೈಟಮಿನ್ ಇ ಕೂಡ ಇದೆ. ಸೊ ನಮ್ಮ ಸ್ಕಿನ್ ಹೆಲ್ತು, ಹೇರ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಗಬೇಕು ಅಂದರೆ ವೈಟಮಿನ್ ಇ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ರಾಗಿಯಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಜಾಸ್ತಿ ಇದ್ದಿದ್ದಕ್ಕೆ ನಮ್ಮ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ರಾಗಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಆ್ಯಂಡ್ ಇದರಲ್ಲಿ ತುಂಬ ಜಾಸ್ತಿ ಪೊಟ್ಯಾಷಿಯಂ ಕೂಡ ಇದೆ. ಸೊ ಪೊಟ್ಯಾಷಿಯಂ ನಮಗೆ ಗೊತ್ತು, ಪೊಟ್ಯಾಷಿಯಂ ಇಸ್ ಎ ಡಯೂರಿಟಿಕ್, ಅಂದರೆ ಮೂತ್ರ ಜಾಸ್ತಿ ಹೋಗಲಿಕ್ಕೆ ಪೊಟ್ಯಾಷಿಯಂ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರೋ ಮಸಲ್ಸ್ ಇನ್ಕ್ಲೂಡಿಂಗ್ ಹಾರ್ಟ್ ಎಲ್ಲ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಪೊಟ್ಯಾಷಿಯಂ ಚೆನ್ನಾಗಬೇಕು. ಬಟ್ ಆದರೆ ಯಾರಿಗೆ CKD ಪ್ರಾಬ್ಲಮ್ ಇದೆಯೋ ಅಂದರೆ ಕಿಡ್ನಿ ಸಮಸ್ಯೆ ಇರೋವರಿಗೆ ಹೈ ಪೊಟ್ಯಾಷಿಯಂ ಇರುವಂಥ ರಾಗಿ ಅಷ್ಟೊಂದು ಒಳ್ಳೆ ಆಹಾರ ಅಂತ ನಮಗೆ ಹೇಳಲ್ಲ. ಬಿಕಾಸ್ ಹೈ ಪೊಟ್ಯಾಷಿಯಂ ಇದ್ದಾಗ ಅದು ಕಿಡ್ನಿ ಮೇಲೆ ಒತ್ತಡ ಹಾಕಿ ಹೆಚ್ಚಿಗೆ ಮೂತ್ರ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇದ್ದವರು ರಾಗಿಯನ್ನು ಅಷ್ಟೊಂದು ಪ್ರಿಫರ್ ಮಾಡಬೇಕು ಅಂತ ಇಲ್ಲ, ಯಾಕಂದರೆ ಅದರಲ್ಲಿ ಜಾಸ್ತಿ ಪೊಟ್ಯಾಷಿಯಂ ಇದೆ. ಅದರ್ವೈಸ್ ಬಾಕಿ ಇರೋರಿಗೆಲ್ಲ ಈ ರಾಗಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಸೊ ನಾವು ಈಗ ರೆಗ್ಯುಲರ್ಲಿ ನಾವು ಸೇವಿಸುವಂಥ ರಾಗಿ ಮುದ್ದೆ ಅಥವಾ ರಾಗಿ ದೋಸೆ ಅಥವಾ ರಾಗಿ ರೋಟಿದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ. ಬಟ್ ಆದರೂ ತುಂಬ ಜಾಸ್ತಿ ತಗೊಂಡ್ರೆ ಇದರದ ಹೆಲ್ತ್ ಬೆನಿಫಿಟ್ಸ್ ಅಷ್ಟೊಂದು ಸಿಗಲ್ಲ. ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನೀವೆಲ್ಲರೂ ಪ್ರತಿ ದಿವಸ ರಾಗಿ ತಗೊಳ್ಳಿ, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.